ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಪ್ರೀತಿ ಅನ್ನೋ ಪದ ಕೇಳೋದಕ್ಕೆ ಸುಂದರ ಇರಬಹುದು, ಆದ್ರೆ ಪ್ರೀತಿ ಕೆಲವೊಮ್ಮೆ ಕಾಡುತ್ತೆ. ಪ್ರೀತಿ ತುಂಬಾ ನೋವು ಕೊಡುತ್ತೆ. ಅದನ್ನ ಅನುಭವಿಸಿದವರಿಗೆ ಮಾತ್ರ ಗೊತ್ತು. ಪ್ರೀತಿಯ ನೋವು ಸಹಜವಾದ್ರೂ ಅದನ್ನ ಸಹಿಸಿಕೊಳ್ಳೋದು ತುಂಬಾ ಕಷ್ಟ. ಈ ನೋವು ಶಾಶ್ವತ ಅಲ್ಲದಿದ್ರು ಆ ಕ್ಷಣಕ್ಕೆ ಮಾತ್ರ ಅದು ನುಂಗಲಾರದ ತುತ್ತಾಗಿರುತ್ತೆ. ನಮ್ಮೆಲ್ಲ ಉತ್ಸಾಹ, ಆಸಕ್ತಿ, ಖುಷಿಯ ಕ್ಷಣಗಳನ್ನ ಕಸಿದುಕೊಳ್ಳುತ್ತೆ. ಬ್ರೇಕಪ್ ಅನ್ನೋ ಪದ ಅದೆಷ್ಟೋ ಜನರ ಜೀವವನ್ನೇ ತೆಗೆದಿದೆ. ಇದೇ ಪ್ರೀತಿಯಲ್ಲಿ ಬಿದ್ದು ಕಣ್ಣೀರಿಡ್ತಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿ ರಾಶಿಕಾ ಶೆಟ್ಟಿ. ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಯಾಗಿದ್ದ ರಾಶಿಕಾ ಬಗ್ಗೆ ಯಾರಿಗ್ ಗೊತ್ತಿಲ್ಲ ಹೇಳಿ. ರಾಶಿಕಾಗೆ ಅದೆಷ್ಟೋ ಹುಡುಗರು ಫಿದಾ ಆಗಿದ್ರು, ಆದ್ರೆ ರಾಶಿಕಾ ಮನಸ್ಸೋತಿದ್ದು ಮಾತ್ರ ಅದೊಬ್ಬ ಹುಡುಗನಿಗೆ. ಫಾರ್ ದಿ ಫಸ್ಟ್ ಟೈಮ್ ಬಿಗ್ ಬಾಸ್ ಮುಗಿದ 3 ತಿಂಗಳಿಗೆ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾರೆ. ತಾವು ಪ್ರೀತಿಸಿ ಮೋಸ ಹೋಗಿದ್ದೇಗೆ, ತಂದೆ ತಾಯಿ ಸ್ಥಾನದಲ್ಲಿಟ್ಟ ಹುಡುಗನೇ ರಾಶಿಕಾರನ್ನ ಬಿಟ್ಟು ಹೋಗಿದ್ಯಾಕೆ ಅನ್ನೋ ಸತ್ಯ ರಿವೀಲ್ ಮಾಡಿದ್ದಾರೆ. ಅದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಾಶಿಕಾ ಶೆಟ್ಟಿ ಚಿಕ್ಕಮಗಳೂರಿನ ಚೆಲುವೆ. ಬಾಲ್ಯದಲ್ಲೇ ರಮ್ಯಾ ಮತ್ತು ರಕ್ಷಿತಾ ಅವರ ದೊಡ್ಡ ಅಭಿಮಾನಿ. ಇವರು ನಟಿಸಿದ ತನನಂ ತನನಂ ಸಿನಿಮಾದ ಕಂಡೆ ಕಂಡೆ ಗೋವಿಂದನ ಹಾಡಿನಲ್ಲಿ ಕಾಣಿಸಿಕೊಂಡಿದ್ರು. ಬಳಿಕ ದೊರೆಸಾನಿ ಸೀರಿಯಲ್ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ರು. ಅಷ್ಟೇ ಅಲ್ಲ, ತೆಲುಗಿನಲ್ಲಿ ಸಾವಿತ್ರಮ್ಮ ಗಾರಿ ಅಬ್ಬಾಯಿ ಸೀರಿಯಲ್ನಲ್ಲೂ ಆಕ್ಟ್ ಮಾಡಿದ್ದಾರೆ. ಸಿನಿಮಾ ರಂಗಕ್ಕೂ ಕಾಲಿಟ್ಟಿರೋ ರಾಶಿಕಾ ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾ ಮೂಲಕ ಬೆಳ್ಳಿ ತೆರೆಯಲ್ಲೂ ಅದೃಷ್ಟ ಪರೀಕ್ಷೆಗೆಳೆದಿದ್ರು. ಬಳಿಕ ಕರುನಾಡಿನೆಲ್ಲೆಡೆ ಮನೆ ಮಾತಾಗುವಂತೆ ಮಾಡಿದ್ದು ಬಿಗ್ ಬಾಸ್ ಸೀಸನ್ 12. ಇದೇ ರಾಶಿಕಾ ಈಗ ತಮ್ಮ ಲವ್ ಸ್ಟೋರಿ ಜೊತೆಗೆ ಬ್ರೇಕಪ್ ಸ್ಟೋರಿ ಹಂಚಿಕೊಂಡಿದ್ದಾರೆ. ವಿರಹ ವೇದನೆ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ರಾಶಿಕಾ ಲವ್ ಬ್ರೇಕಪ್ ಅಂದಾಕ್ಷಣ ಬಹುತೇಕರು ಸೂರಜ್ ಕತೆ ಇರಬಹುದು ಅಂತ ಬಹುತೇಕರು ಅಂದ್ಕೊಳ್ತಾರೆ. ಆದ್ರಿದು ಅದಲ್ಲ, ಈ ಲವ್ ಸ್ಟೋರಿನೇ ಬೇರೆ. ನನಗೆ ಆಗಿನ್ನೂ 23 ವರ್ಷ. ಹೀಗೆ ಒಂದು ಶೋ ಮೂಲಕ ನಮ್ಮ ಪರಿಚಯ ಆಗುತ್ತೆ. ನನ್ನ ಪಾಲಿಗೆ ಪ್ರೀತಿಯೇ ದೇವರು, ಯಾಕಂದ್ರೆ ಅಷ್ಟು ಪ್ರೀತಿಯನ್ನ ನಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದಾರೆ. ಹೀಗಾಗಿ ನಾನು ಪ್ರೀತಿಸೋ ಹುಡುಗರನ್ನ ಅದೇ ಸ್ಥಾನದಲ್ಲಿ ಇಟ್ಟಿದ್ದೆ. ಅವನ ಸಂಪಾದನೆ, ಅವನ ಫ್ಯಾಮಿಲಿ ಹಿನ್ನೆಲೆಯೆಲ್ಲ ನನಗೆ ಮುಖ್ಯ ಅಲ್ಲ. ನಾನ್ ಕೆಲಸ ಮಾಡ್ತೀನಿ, ನೀನು ಮಾಡು ಅನ್ನುವಂತಹ ಹುಡುಗಿ ನಾನು. ನನ್ನ ಹಳೆ ಪ್ರೀತಿಯಿಂದ ಬದುಕಿನಲ್ಲಿ ನಾನ್ ಪಾಠ ಕಲಿತೆ. ಅವರು ಬೇಡ ಅಂತಂದ್ರು ನಾನೇ ಮೆಸೇಜ್ ಮಾಡ್ತಾ ಇದ್ದೆ. ಹೇಗಾದ್ರೂ ಸರಿ ಇದನ್ನ ಸರಿಪಡಿಸ್ಕೊಳ್ಬೇಕು ಅನ್ನೋ ಆಲೋಚನೆ ನನ್ನದಾಗಿತ್ತು. ನಿನ್ನನ್ನ ಬಿಟ್ಟಿರೋದಿಕ್ಕೆ ಆಗಲ್ಲ ಅಂತ ನಾನು ತುಂಬಾ ಟ್ರೈ ಮಾಡಿದೆ, ಆದ್ರೆ ಆ ಕಡೆಯಿಂದ ಯಾವುದೇ ಉತ್ತರ ಇರಲಿಲ್ಲ. ಕೊನೆಗೆ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಇಲ್ವಾ ಅಂತ ಪ್ರಶ್ನೆ ಮಾಡ್ಕೊಳ್ತಾ ಇದ್ದೆ. ಆದ್ರೂ ಕೂಡ ನಾನೇ ಮೆಸೇಜ್ ಮಾಡ್ತಾ ಇದ್ದೆ. ಕೊನೆಗೊಂದು ದಿನ ನನ್ನ ಜೀವನದಲ್ಲಿ ನೀನು ಬೇಡವೇ ಬೇಡ ಅಂತಂದಾಗ ಸರಿ ಆಯ್ತು ಅಂದೆ ಅಷ್ಟೆ. ಇವತ್ತಿಗೂ ಆ ಭಯ ನನ್ನಲ್ಲಿದೆ. ನನ್ನ ಜೀವನದಲ್ಲಿ ಈ ಕ್ಷಣಕ್ಕೂ ಯಾರಾದ್ರೂ ಬಂದ್ರೆ ನಿಜವಾಗ್ಲೂ ಇಷ್ಟಪಡ್ತಿದ್ದೀರಾ, ಹೇಗ್ ನಂಬಬೇಕು? ಮತ್ತೆ ಅದೇ ರೀತಿ ಮೋಸ ಮಾಡಿದ್ರೆ, ಹೀಗೆ ಹಲವಾರು ಪ್ರಶ್ನೆ ನನ್ನನ್ನ ಕಾಡುತ್ತೆ. ಅವನನ್ನ ನಾನು ನಮ್ಮಪ್ಪ ಅಮ್ಮನ ಸ್ಥಾನದಲ್ಲಿ ಇಟ್ಟಿದ್ದೆ. ಅವನನ್ನ ಹೇಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಇವತ್ತಿಗೂ ನಾನು ಹೇಟ್ ಮಾಡಲ್ಲ. ನಮ್ಮ ಜೊತೆ ಇಲ್ಲ, ಅವರು ದೂರ ಇದ್ದಾರೆ. ಆದ್ರೆ ಅವರ ಜೊತೆ ಕಳೆದಿದ್ದ ಕ್ಷಣವನ್ನೆಲ್ಲ ಹೇಗೆ ಮರೆಯೋಕೆ ಸಾಧ್ಯ? ಆ ಪ್ರೀತಿಯಿಂದ ನನ್ನ ಲೈಫ್ನಲ್ಲಿ ನಾನು ಒಂದಷ್ಟು ಪಾಠ ಕಲಿತೆ. ಇವಾಗ ಆ ಪ್ರೀತಿ ಇರಬೇಕಿತ್ತ ಅನ್ನೋ ಪ್ರಶ್ನೆಗೆ ಉತ್ತರ ನೋ. ಹೋಗಿದ್ದು ತುಂಬಾ ಒಳ್ಳೆಯದು. ಆ ಟೈಮ್ನಲ್ಲಿ ಯಾಕೆ ಬ್ರೇಕಪ್ ಆಯಿತು, ಕಾರಣ ಏನು ಅನ್ನಿಸ್ತಾ ಇತ್ತು. ಅವರು ಬೇಡ ಅಂತ ಅಂದ್ರೂ ಕೂಡ ನಾನೇ ಮೆಸೇಜ್ ಮಾಡ್ತಾ ಇದ್ದೆ ಅಂತ ಹಳೆ ಲವ್ವರ್ನ ನೆನೆಸ್ಕೊಂಡು ಕಣ್ಣೀರಿಟ್ಟಿದ್ದಾರೆ. ಇಲ್ಲೊಂದು ವಿಷಯವನ್ನ ಕ್ಲಾರಿಫೈ ಮಾಡಿಬಿಡ್ತೀವಿ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ರಾಶಿಕಾ ಹಾಗೂ ಸೂರಜ್ ಲವರ್ಸ್ ಅಂತ ಹೊರಗಡೆ ಬಿಂಬಿಸಿದ್ರು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇವರಿಬ್ರು ಜೋಡಿ ಹಕ್ಕಿಗಳು ಅಂತ ಸುದ್ದಿ ಆಗಿತ್ತು. ಹೀಗಾಗಿ ಇವರಿಬ್ಬರ ಲವ್ ಬ್ರೇಕಪ್ ಕಥೆಯ ಅಂತ ಬಹುತೇಕರು ಅಂದ್ಕೊಳ್ತಾರೆ. ಆದ್ರೆ ಸೂರಜ್ಗೂ ಈ ಲವ್ ಬ್ರೇಕಪ್ಗೂ ಸಂಬಂಧ ಇಲ್ಲ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.